ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಾಯಿ ಮೇಧಾ ಕನ್ಸಲ್ಟೆನ್ಸಿ ಅಂತ ನಾನು ರಿನೇಮ್ ಮಾಡಿದ್ದೀನಿ. ಈಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಅಂಥದ್ದು ಸಾಯಿ ಮೇಧಾ ಕನ್ಸಲ್ಟೆನ್ಸಿ. ಈ ಕನ್ಸಲ್ಟೆನ್ಸಿಯಿಂದ ನಿಮಗೆ ಕೌನ್ಸಿಲಿಂಗ್ ಸರ್ವಿಸಸ್ ಸಿಗುತ್ತೆ. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಕೌನ್ಸಿಲಿಂಗು ಮತ್ತು ಎಮೋಷನಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಸೊ ಅಂಥ ಥರ ಏನಾರ ನಿಮಗೆ ಹೇಳ್ಕೊಳ್ಳೋವಂಥವ್ರಿದ್ದೆ, ಯಾರನ್ನೋ ಪ್ರೊಫೆಷನಲ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದ್ರ ಜೊತೆಗೆ ನಾನು ಸ್ಟಡಿ ಸ್ಕಿಲ್ ವರ್ಕ್ಶಾಪ್ಸು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ಸು, ಆಮೇಲೆ ಕೆರಿಯರ್ ಕೌನ್ಸಿಲಿಂಗ್ ಇವೆಲ್ಲ ಮಾಡ್ತೀನಿ. ಇದಕ್ಕೆ ಮುಂಚೆನೇ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು NLP ಪ್ರಾಕ್ಟೀಷನರ್ ಕೂಡ ಅಂತ. ಸೊ ನಂದು NLP ಪ್ರಾಕ್ಟೀಷನರ್ ಸರ್ಟಿಫಿಕೇಶನ್ ಕೂಡ ಆಗಿದೆ, ಸಾಫ್ಟ್ ಸ್ಕಿಲ್ ಸರ್ಟಿಫಿಕೇಶನ್ ಕೂಡ ಆಗಿದೆ. ಇದ್ರ ಜೊತೆಗೆ ಲೈಫ್ ಕೋಚ್, ಲೈಫ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಕೋಚ್ ಅಂತ ಆ ಸರ್ಟಿಫಿಕೇಶನ್ ಕೂಡ ಆಗಿದೆ. ಸೊ ಇದ್ರ ಮೇರೆಗೆ ನಾನು ಈ ಸ್ಟಡಿ ಸ್ಕಿಲ್ಸು ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್ಗಳನ್ನ, ಟ್ರೈನಿಂಗ್ಸ್ಗಳನ್ನ ಕಂಡಕ್ಟ್ ಮಾಡ್ತೀನಿ. ಆನ್ಲೈನ್, ಆಫ್ಲೈನ್ ಬೋತ್ ಮಾಡ್ತಾ ಇದ್ದೀನಿ. ಕಾಲೇಜಸ್ಗೆ ಆಲ್ರೆಡಿ ವಿಸಿಟ್ ಮಾಡ್ತಾ ಇದ್ದೀನಿ. 9th, 10th, 11th, 12th ಅಂದರೆ ಫಸ್ಟ್ PUC, ಸೆಕೆಂಡ್ PUC. ಸೊ ಹೀಗೆ ವರ್ಕ್ಶಾಪ್ಸ್ಗಳನ್ನ, ಟ್ರೈನಿಂಗ್ಗಳನ್ನ ಕಂಡಕ್ಟ್ ಮಾಡ್ತಾ ಬರ್ತಿದ್ದೀನಿ. ಈಗ ರೀಸೆಂಟಾಗಿ ಸರ್ಟಿಫೈಡ್ ಕೆರಿಯರ್ ಕೋಚ್ ಕೂಡ ಆಗಿದ್ದೀನಿ. ಇದು ಹೇಳಿ, ಈ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಏನಿದೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರದ್ದು, ಅಲ್ಲಿ ನಾನು ರಿಜಿಸ್ಟರ್ಡ್ ಕೆರಿಯರ್ ಕೌನ್ಸಿಲರ್ ನಾನು. ಸೊ ನೀವು ಅಲ್ಲಿ ಹೋದ್ರೂ ನನ್ನ ಪ್ರೊಫೈಲ್ ನಿಮಗೆ ಸಿಕ್ಕತ್ತೆ. ಸೊ ಅಂಥ ಥರ ಐ ಆಮ್ ಅ ಸರ್ಟಿಫೈಡ್ ರಿಜಿಸ್ಟರ್ಡ್ ಕೆರಿಯರ್ ಕೌನ್ಸಿಲರ್ NCS. ಕೆರಿಯರ್ ಕೌನ್ಸಿಲಿಂಗ್ ಅವಶ್ಯಕತೆ ಏನಿದೆ, ಏನಿಗೆ ಬೇಕು ಅಂತ ನೀವು ಏನಾರ ಯೋಚನೆ ಮಾಡ್ತಾ ಇದ್ರೆ, ಕೆರಿಯರ್ ಕೌನ್ಸಿಲಿಂಗ್ ಅವಶ್ಯಕತೆ ಎಲ್ಲಿದೆ ಅಂತಂದರೆ, ಮಕ್ಕಳ ಇಂಟ್ರೆಸ್ಟ್ ಏನಿದೆ, ಏನಾಗಬೇಕು ಅಂತಿದ್ದಾರೆ, ಮತ್ತು ಅವ್ರ ಪರ್ಸನಾಲಿಟಿ ಏನು, ಅಥವಾ ಅವ್ರ ಲರ್ನಿಂಗ್ ಸ್ಟೈಲ್ ಏನು, ಅಥವಾ ಅವ್ರ ಸ್ಕಿಲ್ಸ್ ಏನು, ಅವ್ರ ಎಬಿಲಿಟೀಸ್ ಏನು. ಸೊ ಇವೆಲ್ಲ ಈ ಕೆರಿಯರ್ ಕೌನ್ಸಿಲಿಂಗಿಂದ ಫೈಂಡ್ ಔಟ್ ಮಾಡಬಹುದು. ಈಗ ನಾವು ಆಲ್ರೆಡಿ ನೋಡಿದ್ದೀವಿ, ಎಷ್ಟೋ ಜನ ಇಂಜಿನಿಯರಿಂಗ್ ಓದಿರ್ತಾರೆ. ಇಂಜಿನಿಯರಿಂಗ್ ಓದ್ಬಿಟ್ಟು ಈಗ ನಂಗೆ ಇಂಜಿನಿಯರಿಂಗ್ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹಾಡು ಹೇಳೋದು, ಅಥವಾ ಬೇರೆ ಏನೇನೋ ಕೆಲಸ ಮಾಡೋದು. ಕೆರಿಯರ್ ಟೆಸ್ಟ್ಗಳಿಂದ, ಅಸೆಸ್ಮೆಂಟ್ಗಳಿಂದ, ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ನ ನಾವು ಯೂಸ್ ಮಾಡ್ತೀವಿ. ಸೊ ಹೀಗೆ ಯೂಸ್ ಮಾಡಿ ಕೆರಿಯರ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಮಕ್ಕಳಿಗೆ ಏನು ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದಾಗುತ್ತೆ. ಆವ್ರೇಜ್ ಏನು, ಲೋ ಏನು, ಹೈ ಏನಿದೆ, ಯಾವ ಫೀಲ್ಡಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇದೆ. ಸೊ ಇವೆಲ್ಲ ಈ ಕೆರಿಯರ್ ಅಸೆಸ್ಮೆಂಟಿಂದ ಮಾಡ್ಕೊಳ್ಬೋದು. ಇದು ಏಜ್ ಗ್ರೂಪ್ ಬಂದು 9th, 10th, 11th, 12th ಅಂದರೆ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ. ಇನ್ ಕೇಸ್ ಕೆಲಸ ಮಾಡ್ತಾ ಇದ್ರು, ಆ ಕೆಲಸದಲ್ಲಿ ನಂಗೆ ಮಾಡೋಕ್ಕಾಗ್ತಿಲ್ಲ, ನಾನು ಬೇರೆ ಏನಾರ ಮಾಡಬೇಕು, ಅಥವಾ ನನಗೆ ಬೇರೆ ಇನ್ನೇನೋ ಇಂಟ್ರೆಸ್ಟ್ ಇದೆ ಅನ್ನೋರಿಗೂ, ಎಷ್ಟೋ ಜನ ಈಗ ನನ್ನ ಜೊತೆನೆ ಕೆರಿಯರ್ ಕೌನ್ಸಿಲಿಂಗು, ಕಂಪ್ಯೂಟರ್ ಇಂಜಿನಿಯರ್ ಮಾಡ್ತಿದ್ದವರು, ಡೇಟಾ ಅನಾಲಿಸ್ಟು, ಸೊ ಇವರೆಲ್ಲ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂಥ ಥರ ನೀವು ಚೇಂಜ್ ಏನಾರ ನೋಡ್ತಾ ಇದ್ರೆ ಅದಕ್ಕೂ ಕೂಡ ಮಾಡಬಹುದು. ಅದನ್ನು ನಾನು ಮಾಡ್ತೀನಿ. ಆನ್ಲೈನ್ ಮತ್ತು ಆಫ್ಲೈನ್ ಬೋತ್ ಆಪ್ಷನ್ಸು ಇದೆ. ಆನ್ಲೈನ್ ತೊಗೊಳ್ಳೋರು ತೊಗೋಬೋದು, ಆಫ್ಲೈನ್ ಇಲ್ಲೇ ಇದೆ ನಮ್ಮದು ಹೊಸಕೆರಳಿನಲ್ಲೇ ಆಫೀಸು. ಇಲ್ಲಿ ಬಂದು ನೀವು ಅಸೆಸ್ಮೆಂಟ್ ತೊಗೊಳ್ತೀನಿ ಅಂತಂದರೆ ತೊಗೊಳ್ಬೋದು. 2 ಆಪ್ಷನ್ನು ಇದೆ. ಸೊ ಇಂಟ್ರೆಸ್ಟ್ ಇರೋರು ಇಲ್ಲಿ ನಂಬರ್ ನಾನು ಹಾಕಿದ್ದೀನಿ, ನನ್ನ ನಂಬರು, ಇಮೇಲ್ ID ಎಲ್ಲ. ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಸಿ ಬರಬೇಕಾಗತ್ತೆ. ಸೊ ನಿಮ್ಗೆ ಯಾವಾಗ ಬೇಕು ಆ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಬೇರೆ ಇನ್ನೇನು ಥರ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನಾವೇ ನಿಮಗೆ ಪೇಪರ್, ಪೆನ್ಸಿಲ್ ಅಥವಾ ಲ್ಯಾಪ್ಟಾಪಲ್ಲಿ ತೊಗೊಳೋದಾದರೆ ಎಲ್ಲದಕ್ಕೂ ವ್ಯವಸ್ಥೆ ನಾವೇ ಮಾಡಿಕೊಡ್ತೀವಿ ಆಫೀಸಲ್ಲಿ. ಇದು ಏನಿಲ್ಲ ಅಂತಂದ್ರೂ 2-3 ಸೆಷನ್ ಆಗುತ್ತೆ. ಫಸ್ಟ್ ಸೆಷನ್ ನಾವು ಟೆಸ್ಟ್ ತಗೊಳ್ಳೋದಕ್ಕೆ ಆಗುತ್ತೆ, ಯಾಕೆಂದರೆ ಸುಮಾರು ಒಂದು 50 ನಿಮಿಷ ಅಥವಾ 1 hour ಅಂತಲೇ ನಾನು ಹೇಳ್ಬೋದು. 1 hour ನೀವು ಟೆಸ್ಟ್ ತಗೊಳ್ಳೋದಕ್ಕೆ ಆಗುತ್ತೆ. ಆಮೇಲೆ 1 hour ನಾವು ಅದಕ್ಕೆ ರಿಪೋರ್ಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗತ್ತೆ. 1 hour ಬಂದು ನಿಮಗೆ ಕೌನ್ಸಿಲಿಂಗ್, ಈ ರಿಪೋರ್ಟ್ ಮೇಲೆ ನೀವು ಏನು ಮಾಡಬಹುದು ಅನ್ನೋದನ್ನು ಹೇಳೋದಕ್ಕೆ. ಸೊ ಟೋಟಲ್ 3 ಸೆಷನ್ಸ್ ಆಗುತ್ತೆ. ಸೊ 3 ಸೆಷನ್ನಿಗೆ ನೀವು ರೆಡಿಯಾಗಿರ್ಬೇಕಾಗತ್ತೆ. ಒಂದು ಹಂತದಲ್ಲಿ ನಿಮಗೆ ನಿಮ್ಮ ಕೆರಿಯರ್ದು ಏನಿದೆ ಅನ್ನೋದು ತಿಳ್ಕೊಳ್ಬಹುದು. ಆ್ಯಪ್ಟಿಟ್ಯೂಡ್ ಟೆಸ್ಟು, ಲರ್ನಿಂಗ್ ಎಬಿಲಿಟೀಸು, ಪರ್ಸನಾಲಿಟಿ ಮತ್ತು ಇಂಟ್ರೆಸ್ಟ್. ಸೊ ಇವು 4 ಈ ಕೆರಿಯರ್ ಕೌನ್ಸಿಲಿಂಗಲ್ಲಿ. ಹೆಚ್ಚಿಗೆ ಏನಾರ ಮಾಹಿತಿ ಬೇಕು ಅಂತಂದರೆ ಆಲ್ರೆಡಿ ನಂಬರ್ ಶೇರ್ ಮಾಡಿದ್ದೀನಿ, ಯಾವಾಗ ಬೇಕಾನ ಕಾಲ್ ಮಾಡಿ. ಆದರೆ ಇಲ್ಲಿ ಬರೋಕ್ಕೆ ಮುಂಚೆ ಒಂದು ಅಪಾಯಿಂಟ್ಮೆಂಟ್ನ ತೊಗೊಂಡು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್.